ತುಂಬಾ ಜನ ಇದ್ರು ಸರ್, ಬಟ್ ಪ್ರೇಮ್ ಸರ್ ಯಾಕೆ ಕರೆಕ್ಟ್ ಮಗನೇ, ಸಕ್ಕತ್ತ ಕೇಳಿದೆ ಕೇಳಂಗೆ. ಈಗ ಅವರ ಒಂದು ಯಾರು ಬರ್ದೋದ್ರು ಸಾಕು ದಾಟಿ ಇದೆಯಲ್ಲ, ತಾಯಿ ಬಗ್ಗೆ ಹಾಡು ಮಾಡೋದಾಗ್ಲಿ, ಮತ್ತೆ ಇವಾಗ ಎಕ್ಸ್ಕ್ಯೂಸ್ ಮೇಲೆ ನೋಡಿದ್ರೆ ಎಕ್ಸ್ಕ್ಯೂಸ್ ಮೇಲೆ ಸಾಂಗ್ಸ್ ಕೇಳಿದ್ರಲ್ಲ ನೀವು, ಬಹಳ ಸಾಫ್ಟ್ ಆಗಿ ಬಹಳ ಹುಡುಗಿರ್ಗೆ ಇಷ್ಟ ಆಗತ್ತ ಹುಡುಗಿರ್ನ ಬೈಯೋ ತರ ಸಾಂಗ್ಗಳು ಮಾಡಿರೋದ್ರಲ್ಲಿ ಉಪ್ಪಿ ಸರ್ ಒಂದು, ಪ್ರೇಮ್ ಸರ್ ಒಂದು, ಆಮೇಲೆ ವಾಸ್ತವತನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಬೇಕಾಗಿರೋದಂತ ಒಂದು ಸನ್ನಿವೇಶಕ್ಕೆ ಸಾಂಗ್ ಬರ್ದಿರೋದು. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ? ನಮಗೆ ಸ್ಕೀಮ್ ಹಾಕೊಂಡೇ ಮಾಡ್ತಾರೆ. ಹುಡುಗನ ಬೈದೊಂದು ಸಿನಿಮಾ ಮಾಡ್ಬೇಕು. ಹೇಳಿದ್ನಲ್ಲ ಕಂದ, ಯಾವ್ದ್ರಲ್ಲಿ ಅನಿತಾದಲ್ಲಿ ಅದ್ರಲ್ಲಿ ಹುಡುಗಿರಿಗೆ ಬೈದಿದ್ದೀನಲ್ವಾ ಸರ್. ಇವಾಗ ಇವರಿಗೆ ಹೇಳ್ತಾರೆ ಅಂದ್ರೆ ನನಗೆ ಪಲ್ಲವಿ ಮಗ ಅದ್ರಲ್ಲಿ ಒಂದ್ ಸಾಂಗ್ ಮಾಡಿದ್ವಲ್ಲೋ ಕರೆಕ್ಟ್ ಏಕಲವ್ಯದಲ್ಲಿ, ಅನಿ ಎಣ್ಣೆಗೂ ಏನಲ್ಲೋ ಏನ್ರ ಮಕ್ಳಲ್ಲೋ ಅಲ್ಲಲ್ಲ ಹೇಳಿದ್ದು. ಏನ್ ನೀವು ಮಾತ್ರ ಹೊಡಿತೀರಾ, ನಾವು ಹೊಡಿಯಲ್ವಾ? ನಾವು ಹೊಡಿಬಾರ್ದ? ಏನ್ ಚೆನ್ನಾಗ್ ಬರ್ದೀನಿ ಸುಮ್ನೀರ್ ಮಗ, ಏನ್ ಕಂದ. ಸರ್ ಇವಾಗ ಅವರಿಗೆ ಸಂಗೀತದ ಬಗ್ಗೆ ಗೊತ್ತಿಲ್ಲ ಅಂತಂದ್ರು ಪಲ್ಲವಿ ಚರಣ ಬಗ್ಗೆ, ಬಟ್ ಅವ್ರು ಎಷ್ಟು ರೀಟೇಕ್ ತಗೊಂಡ್ರು ಹಾಡ್ಬೇಕಾದ್ರೆ. ನಾನು ಇವ್ರಿಗೆ ಹೇಳಿ ಉತ್ಪ್ರೇಕ್ಷೆ ಮಾತಲ್ಲ, ಅವ್ರು ಹೇಳ್ತಾರೆ ಆ ಮಲೆಮಹದೇಶ್ವರ ಪ್ರಾಂತ್ಯದಿಂದ ಬಂದಂತ ನಮ್ಮ ಪ್ರೇಮ್ ಸರ್ ಅವ್ರಿಗೆ ನ್ಯಾಚುರಲ್ ಆಗಿ ಆ ದೇವರ ಬ್ಲೆಸ್ಸಿಂಗ್ ಇದೆ. ಅವ್ರ ಕಂಠದಲ್ಲಿ ಆ ದೇವ್ರು ನುಡಿತಾರೆ. ಕೇಳುವನು ವರವನ್ನು ಯಾರು ಕೊಡಕ್ ಸಾಧ್ಯ ಅಲ್ವಾ? ಇವತ್ತರೆಗೂ ಅದು ಆ್ಯಂಥಮ್. ಯಾವುದೇ ತಾಯಿ ಮಗನ ಸೆಂಟಿಮೆಂಟ್, ತಾಯಿ ಅಮ್ಮ ಮಕ್ಕಳು ಒಂದು ಕುಟುಂಬದ ಇದಕ್ಕೆ ಈ ಸಾಂಗ್ ಹಾಕ್ಬಿಟ್ರೆ ಕಣ್ಣಲ್ಲಿ ಆ ಒಂದು ಆನಂದ ಬಾಷ್ಪ ತಪ್ಪೋ ಸಾಧ್ಯನೇ ಇಲ್ಲ. ಹಂಸಲೇಖ ಅವರು ಆ ತಾಯಿ ಬಗ್ಗೆ ಮತ್ತೆ ಸಂಬಂಧಗಳ ಬಗ್ಗೆ ಸಾಂಗ್ ಮಾಡಿದ್ಮೇಲೆ ಅಷ್ಟು ಪರಿಪಕ್ವವಾಗಿ, ಅಷ್ಟು ಮನಸ್ಸಿಗೆ ಹೃದಯಕ್ಕೆ ಮುಟ್ಟತ್ರ ಸಾಂಗ್ಗಳು ಬಂದಿರೋ ಪ್ರೇಮ್ ಸರ್. ಇವತ್ತು ಈ ಸಾಂಗ್ಗೆ ನಾವು ಹಾಡಿದಾಗ, ಅವ್ರು ಬಂದು ಹಾಡಿದಾಗ ನಮಗೆ ಅನ್ಸಿದ್ದು ಒಂದೇ ಮಾತಷ್ಟೇ, ಒಂದು ಹಾಡಿಗೆ ಜನಪದ ಶೈಲಿ ಅಂತ ಒಂದು ಇರುತ್ತೆ. ಆ ಜನಪದ ಶೈಲಿ ಬರುವಂತ ಒಂದು ನ್ಯಾಚುರಲ್ ಇದೇನಿದೆ ಅಲ್ವಾ, ಅದು ಸರ್ ವಾಯ್ಸ್ ಅಲ್ಲಿ ನೀವೇ ಅಂತ ಗೊತ್ತಾದ್ಮೇಲೆ ಬಹಳ ಖುಷಿ ಪಟ್ರು ಅಂತ ಹೇಳಿದ್ರು. ತುಂಬಾ ಹಳೆ ಪರಿಚಯ ಅಂತ. ಹೌದೌದು, ನಾನು ಇವ್ರು ಒಳಗಡೆ ಬಂದು ನೋಡಿದ್ಮೇಲೆ ನಮ್ ಚಂದ್ರು ಬರ್ತದೆ ಹೇಳ್ತದೆ, ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಕೇಳಲಿಲ್ಲ ಸರ್, ಸಂಭ್ರಮ್ ಫೋನ್ ಮಾಡಿದ್ರು ಸರ್, ಕಣಯ್ಯ ಮೀಟ್ ಮಾಡ್ಬೇಕು, ನಾನು ಸುಮಾರು ದಿವಸದಿಂದ ಮೀಟ್ ಮಾಡ್ಬೇಕು ಕಣಯ್ಯ ಅನ್ಕೊಂಡ್ ಬಂದೆ. ಗಾಡಿಲಿ ಬಂದು ಹೊರಗಡೆ ಬಂದ್ರಿ, ಇವ್ರೇ ಗೊತ್ತವ್ರ ಇಲ್ಲಿ, ನೀವೇನಾ ಅಂದೆ. ನಂದೇ ಸಾಂಗ್ ಅಂದ್ರು. ಕರ್ನಾಟಕದ ಜನತೆಗೆ ಮತ್ತೆ ಕನ್ನಡ ಪ್ರೇಕ್ಷಕರಿಗೆ, ಇಡೀ ಪ್ರಪಂಚದ ಕನ್ನಡ ಸಿನಿಮಾನ ಒಂದು ಹಂತಕ್ಕೆ, ಒಂದು ಮ್ಯೂಸಿಕ್ ಅಲ್ಲಿ ತಗೊಂಡೋಗಿರೋ ನಿರ್ದೇಶಕರಲ್ಲಿ ಅಗ್ರಗಣ್ಯ ಸ್ಥಾನ. ಎಲ್ಲ ನೀವೇ ಹೀರೋಗಳು, ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಹೀರೋಗಳು. ಯಾರು ನನ್ನ ಸಿನಿಮಾಲಿ ಹೀರೋಗಳೆಲ್ಲ ಬಂದು ಸ್ಕ್ರೀನ್ ಮೇಲೆ, ಸಿನಿಮಾ ಕತೆ ಅಂಡ್ ದೆನ್ ಮ್ಯೂಸಿಕ್ ಸಂಗೀತ, ಅವರೇ ಹೀರೋಗಳು, ನೀವೇ ಹೀರೋಗಳು ನಿಜವಾಗ್ಲೂ. ಸರ್ ನೀವು ಹೀರೋ ಸರ್, ನಿಮ್ಗೆ ಎಷ್ಟು ಬ್ಲೆಸ್ಸಿಂಗ್ ಫೀಲ್ ಇದೆ? ಯಾಕಂತಂದ್ರೆ ಅವರ ಧ್ವನಿ, ನಿಮ್ಮ ನೃತ್ಯ, ನೀವು ಆಕ್ಟ್ ಮಾಡ್ತಿರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ದೊಡ್ಡ ವಿಷಯ. ಅವ್ರು ಬಂದು ಮಾಡಿರೋದು ತುಂಬಾನೇ ಖುಷಿ ಇದೆ. ಒಂದು ಬಿಗ್ಗೆಸ್ಟ್ ಸಪೋರ್ಟ್ ನಂಗೆ ಪ್ರೇಮ್ ಸರ್ ಕಡೆಯಿಂದ ಸಿಕ್ಕಿದೆ. ವೆರಿ ಹ್ಯಾಪಿ. ಓಕೆ, ಅವ್ರ ಹತ್ರ ಹೋಗಿ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅದನ್ನೆಲ್ಲ ಹೇಳೋದು? ಅವ್ರನ್ನೇ ನೋಡ್ತಾ ಇದ್ದೆ, ಅವ್ರು ಹಿಂಗೆಲ್ಲ ಕೇಳ್ತಾ ಇದ್ರು. ಒಂದೇ ಮಾತು, ಸೂಪರ್ ಹಿಟ್ ಆಗೋದು ಹೋಗ ಅಂದ್ರು. ಅಲ್ಲೇ ಗೊತ್ತಾಗ ಅವ್ರ ಸ್ಟೈಲ್ ಅದೇ ಅಲ್ಲ, ನನ್ಗೆ ಅದೇ ಖುಷಿ. ಸರ್ ನೀವು ದರ್ಶನ್ ಅವ್ರನ್ನ ಮೀಟ್ ಆಗಿದ್ರಿ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಏನ್ ಕ್ಯಾಶುವಲ್ ಟಾಕ್ ಆಯ್ತಾಗ ಮೂವಿಗಳ ಬಗ್ಗೆ ಏನಾದ್ರು ನೀವು ಮಾತಾಡಿದ್ರೆ ಏನಿತ್ತು ಸರ್? ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂತ ಅವ್ರ ಜೊತೆ ಡಿಸ್ಕಸ್ ಆಗಿತ್ತಾ ನಿಮ್ದು? ಡೆವಿಲ್ ಬಗ್ಗೆ ಏನಾದ್ರು ಡಿಸ್ಕಸ್ ಆಗಿತ್ತಾ? ಯಾಕೆ ಮಕ್ಳ ಆರಾಮಾಗಿದ್ದಾರೆ, ಅವ್ರವ್ರ ನೋವು, ಅವ್ರವ್ರ ಕಷ್ಟ ಇದೆ. ಬರ್ಲಿ ಹೊರಗಡೆ ಬರ್ತಾರೆ. ಕ್ಯಾಶುವಲ್ ಟಾಕ್ ಆಗಿತ್ತಾ ಅಥವಾ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರ್. ಓಕೆ, ಬಂದ ತಕ್ಷಣ ಆಯ್ತೇನ್ರ ಮಕ್ಳ? ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು, ಆಯ್ತಾ? ಗಾಡ್ ಬ್ಲೆಸ್, ಒಳ್ಳೇದಾಗ್ಲಿ. ಯಾಕಂದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ. ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ? ನಾವೇನೋ ಉತ್ಪ್ರೇಕ್ಷೆಗೆ ಏನೋ ಮಾತಾಡಿದ್ರೆ ನಾಟ್ ಗುಡ್. ಸೊ ಲೆಟ್ಸ್ ಸಿ, ದೇವ್ರಿದ್ದಾನೆ. ಸರ್ ನೀವು ನಿರ್ಮಾಪಕರು ಮಾತಾಡಿ. ಅನ್ನದಾದ್ರು ಸರ್ ಹಾಡ್ಸಿದೀರಾ, ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಆಯ್ತು. ಕಿರಣ್ ಬಂದ್ಬಿಟ್ಟು ಪ್ರೇಮ್ ಸಾರ್ನ ಆಡಿಸ್ಬೇಕು ಅಂತಂದ್ರು. ಆ ಸಾಂಗ್ ಬರ್ಸ್ಕೊಂಡ್ ತಂದಾಗಲೇ ನಾನು ಗೆಸ್ ಮಾಡಿದ್ದೆ ಇವ್ರು ಸಿಕ್ಕಿರೋ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಗೆಸ್ ಮಾಡಿದ ಪ್ರಕಾರ ಸಿಕ್ಕಿದ್ದು ತುಂಬಾನೇ ಖುಷಿ. ಅದು ಬೇರೆ, ಅದು ಫೀಲೇ ಬೇರೆ ತರ ಇತ್ತು. ನನ್ನ ಫಸ್ಟ್ ಮೂವಿ, ಫಸ್ಟ್ ಪ್ರೊಡಕ್ಷನ್ಗೆ ಇಂಥವ್ರು ಬಂದು ಆಡ್ತಾರೆ ಅಂದ್ರೆ ಅದು ಬೇರೆ. ಹೌದು, ಅಪ್ರೋಚ್ ಮಾಡೋದಕ್ಕೆಲ್ಲ ಕಿರಣ್ ಪ್ರತಿಯೊಂದು ದಿವಸನೂ ನಾನು ಒಂಥರ ಏನಂತಾರೆ, ಏನೋ ಒಂದು ಸಿಗುತ್ತೆ ಅಂದಾಗ ಅಕ್ಕ
ಉತ್ಸಾಹ ಹಿಂಗಿರುತ್ತೆ. ಒಂದೊಂದ್ಸರಿ ಫೋನ್ ಮಾಡಿದಾಗ ಸಾರ್ ಹಿಂಗಂದ್ರು ಅದು ಕೇಳೋದು ಫೋನಲ್ಲಿ ಕೇಳ್ತಿರೋದೇ ಫೀಲೇ ಬೇರೆ ತರ ಇತ್ತು. ಸೊ ಫೈನಲ್ ಮಾಡಿದಾಗ ಫುಲ್ ಖುಷಿ ನನಗೆ ಒಂಥರ. ಸಿನಿಮಾದ ಹಾಡುಗಳೇ ಸಿನಿಮಾಗೆ ಇನ್ವಿಟೇಷನ್ ಇದ್ದಂಗೆ. ಸೊ ಅದು ತುಂಬಾ ಚೆನ್ನಾಗಿ ಆಗ್ಬೇಕು. ಸೊ ಆ ಪ್ಲಾನಿಂಗ್ ಹೆಂಗೆಲ್ಲ ಮಾಡ್ಕೊಂಡ್ರಿ ಅಂತ? ಇಲ್ಲ ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಅದನ್ನ ಬಗ್ಗೆ ಏನು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಅದು ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಂಡು ನೀವು ಕೂಡ ಮಂಡ್ಯ ಕಡೆ ಆ ಕಡೆ ಈ ಕಡೆ ಭಾಷೆ ಹೌದಾ ಮಂಡಿದವ್ರಾ? ಹಂಗೆ ಭಾಷೆ ಕೇಳಿ ಬಂದಿ ನಂತರ ಡೈರೆಕ್ಟ್ ನೀವು ಹೇಳೋದಾದ್ರೆ ಲೈಫ್ ಟುಡೇ ಬಗ್ಗೆ. ಲೈಫ್ ಟುಡೇ ಅದೇ ಇವತ್ತಿನ ಅವಾಗಲೇ ಒಂದು ಪ್ರಶ್ನೆ ಪ್ರಕಾರವಾಗಿ ಅಂತಂದರೆ ಇವತ್ತಿನ ಲೈಫಲ್ಲಿ ಲವ್ ಅನ್ನೋದನ್ನ ಇವಾಗಿನ ಜನ್ರೇಷನ್ಸ್ ಹೀಗೆಲ್ಲ ತಗೊಳ್ತಾರೆ, ಅಥವಾ ಫ್ಯಾಮಿಲಿನಲ್ಲೂ ಅಷ್ಟೇ ಪೇರೆಂಟ್ಸ್ಗಾದಂಥ ಒಂದು ಕನ್ಸರ್ನ್ ಇರುತ್ತೆ ಮಕ್ಕಳುಗಳ ಬಗ್ಗೆ. ಸೊ ಆ ಥರದ್ದೊಂದು ಲೈಫ್ ಒಳಗಡೆ ಏನೇನೆಲ್ಲ ಲವ್ ಅನ್ನೋದು ಎಷ್ಟೆಲ್ಲ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಎಷ್ಟೆಲ್ಲ ಚೆನ್ನಾಗಿ ಡಿಸ್ಟರ್ಬ್ ಮಾಡುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ವಿಷಯ ಇಟ್ಕೊಂಡು ಲೈಫ್ ಟುಡೇ ಕತೆ ಮಾಡಿದ್ದೀವಿ. ಈಗ ಹಾಡಲ್ಲಿ ಹುಡುಗಿರ್ನ ಬೈದಿದ್ದೀರಾ, ಸಿನಿಮಾ ಆದ್ರೂ ಹುಡುಗಿರಿಗೆ ಬೈದ್ಕೊಂಡು ಹೋಗ್ತೀರಾ? ಇಲ್ಲ, ಸಿಚುವೇಶನ್ ಹಾಡಲ್ಲಿ ಹುಡುಗಿನ ಬೈಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಯಾಕೆ ಅಂತಂದರೆ ನಾನು ಅಲ್ಲಿ ಅಂದರೆ ಒಂದೇ ಒಂದು ಸಣ್ಣ ಪೀಠಿಕೆ 2005 ಒಂದು ಹಾಡು ಬರೆದಿದ್ದೆ, ಸರ್ರೆ ಹಾಡಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಹಾಡಿರಲಿಲ್ಲ. ಇವತ್ತು 2025 ನಮ್ಮ ಸಿನಿಮಾಗೆ ಇವ್ರು ಬೈತಾ ಇದೆ ಅನ್ನೋದು ತುಂಬ ಒಂದು ದೊಡ್ಡ ಖುಷಿ ಆಗ್ತಾ ಇದೆ. ಸೊ ಅದರ ಹಿಂದಿನ ಶ್ರಮ ಕಿರಣ್ ಅವರು ಮತ್ತು ಸರ್ ಫಾಲೋ ಅಪ್ ಮಾಡಿ ಸರ್ನ ಬಿಡದೇನೆ ಕರ್ಕೊಂಬಂದಿದ್ದಾರೆ. ಆಮೇಲೆ ಒಂದು ಲೋಕಲ್ ವಾಯ್ಸ್, ಇವಾಗ ಒಂದು ವಿಷಯನ ಯಾರು ಬೇಕಾದರೂ ಹೇಳ್ಬೋದು, ಆದರೆ ಒಬ್ರು ಹೇಳಿದ್ರೆ ಅದು ಚೆನ್ನಾಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಆ ಫೀಲಲ್ಲೇ ಹೇಳಬೇಕು, ಆ ಟೋನಲ್ಲಿ ಹೇಳಿದ್ರೆ ನೊಂದಿರೋ ಹೃದಯಗಳಿಗೆ ಕನೆಕ್ಟ್ ಆಗುವಂಥ ವಾಯ್ಸು ಪ್ರೇಮ್ ಸರ್ ವಾಯ್ಸು. ಮೊದ್ಲೇ ಬೈತಾರ ಹುಡುಗಿರ್ ಬೈ ಅನುಭವ ಅನ್ಸುತ್ತೆ. ಇಲ್ಲ ಅನುಭವ ಅಂತ ಅಲ್ಲ, ಸಿನಿಮಾ ಅನ್ನೋದೇ ಇಟ್ಸ್ ಎಲ್ಲ ನಮ್ಮ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ಅದೆಲ್ಲವೂ ತೆರೆ ಮೇಲೆ ಬರುತ್ತೆ, ಅದಕ್ಕೆ ಪ್ರಯತ್ನ. ಲೈಫ್ ಟುಡೇ ಯಾವ ಹಂತದಲ್ಲಿದೆ ಸರ್? ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸೊ ಈಗ ಸರ್ ಹಾಡಿದ್ದಾರೆ, ಇಲ್ಲಿಂದ ಪ್ರಚಾರ ಶುರುವಾಗ್ತಾ ಇದೆ. ಸೊ ರಿಲೀಸ್ ಪ್ಲಾನ್ ಎಲ್ಲ ನಡೆಯುತ್ತೆ.